ಗಮನಿಸ್ತಾ ಇದ್ದೀರಿ, ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಪತ್ರವನ್ನ ರವಾನೆ ಮಾಡೇ ಬಿಟ್ರು. ನೋಡಿ, ಕೊಟ್ರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಜಲಸಂಪನ್ಮೂಲ ಐ ಡೋಂಟ್ ವಾಂಟ್, ನನಗೆ ಬೇಡ, ಅವಶ್ಯಕತೆ ಇಲ್ಲ. ಇಷ್ಟು ಬಾರಿ ಅಂತ ಇದೇ ರೀತಿ ನನಗೆ ಮೋಸ ಮಾಡ್ತೀರಿ. ಹೋದ ಬಾರಿ ನನಗೆ ಸಾರಿಗೆ ಇಲಾಖೆ ವಹಿಸ್ಕೊಳ್ಳೋ ಒಂದು ಜವಾಬ್ದಾರಿಯನ್ನ ಕೊಟ್ರಿ, ಅದು ಕೂಡ ಮನಸ್ಸಿನಿಂದ ಒಪ್ಕೊಂಡೆ. ಈ ಬಾರಿ ನನಗೆ ನಗರಾಭಿವೃದ್ಧಿ ಸಿಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದೀರಿ, ನನಗೆ ಅಗತ್ಯತೆ ಇಲ್ಲ, ನನಗೆ ಒಲ್ಲದ ಮನಸ್ಸಿನಿಂದ ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ, ನಾನು ಇದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡು ಕೇವಲ ಎರಡೇ ದಿನ ಕಳೆದಿದೆ, ಈಗಲೇನೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡೋದ್ರ ಮುಖಾಂತರ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಫಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ಚಂದ್ರಕಲಾ, ಸದ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಎರಡೇ ದಿನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಇದೀಗ ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ಅವರು ಕೂಡ ಈ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದು ನೇತೃತ್ವದ ಸಂಪುಟದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಖಾತೆಯನ್ನು ನೀಡುವುದಾಗಿ ಅಂತೇಳಿ ಭರವಸೆಯನ್ನು ಕೂಡ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರುಗಳು ಕೂಡ ಕೊಟ್ಟಿದ್ರು. ಆದಾಗಿಯೂ ಕೂಡ ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಈ ಬಾರಿಯಾದ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಬಹುದು ಅಂತಕ್ಕಂಥ ಭರವಸೆಯಲ್ಲಿ ಅವರು ಕೂಡ ಇದ್ರು. ಆದ್ರೆ ಅವ್ರಿಗೆ ನಿನ್ನೆಯಿಂದಲೂ ಕೂಡ ಆ ಒಂದು ಖಾತೆ ಸಿಗಲ್ಲ ಅಂತ ಹೇಳಿ ಸಾಕಷ್ಟು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸಿಎಂ ಅವರೊಟ್ಟಿಗೂ ಕೂಡ ಒಂದಿಷ್ಟು ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಸಿಎಂ ಅವರು ಕೂಡ ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು, ಅದು ಕೂಡ ವಿಫಲ ಆಯ್ತು. ಈ ಹಿಂದೆ ಅವರೇ ಡಿ.ಕೆ. ಶಿವಕುಮಾರ್ ಅವರೇ ನನ್ನನ್ನು ಕರೆದು 2 ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಮ್ಗೆ ಕೊಡೋದಾಗಿ ತಿಳಿಸಿದ್ರು. ಆದ್ರೆ ನಿನ್ನೆ ರಾತ್ರಿ ಏನೋ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಆ ಒಂದು ಖಾತೆ ಹಂಚಿಕೆಯಲ್ಲಿ ನನಗೆ ಜಲಸಂಪನ್ಮೂಲ ಖಾತೆಯನ್ನು ಕೂಡ ಕೊಟ್ಟಿದ್ರೆ, ಇದರಿಂದ ನನಗೆ ಸಾಕಷ್ಟು ಬೇಸರ ಉಂಟಾಗಿದೆ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಸದ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ತೋಡ್ಕೊಂಡಿರುವಂತದ್ದು. ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ರು. ನನಗೆ ಖಾತೆ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಖಾತೆ ಕೊಟ್ಟಿಲ್ಲ. ಇದೀಗ ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂತದ್ದು. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ನಾನು ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲ್ಲ, ಆ ರೀತಿಯಾಗಿ ನಾನು ನಡೆದುಕೊಳ್ಳೋದೇ ಇಲ್ಲ. 2 ಬಾರಿ ನನಗೆ ಅನ್ಯಾಯ ಆಗಿದೆ, ಆದ್ರೂ ಕೂಡ ಸಹಿಸಿಕೊಂಡಿದ್ದೆ. ಈ ಬಾರಿ ಕೂಡ ನಿರೀಕ್ಷೆ ಇತ್ತು, ಭರವಸೆ ಇತ್ತು ನನ್ಗೆ ಖಾತೆ ಸಿಗುತ್ತೆ ಅಂತೇಳಿ, ಆದ್ರೆ ನನಗೆ ಖಾತೆ ಸಿಕ್ಕಿಲ್ಲ. ಹಾಗಾಗಿ ಅಸಮಾಧಾನ ಉಂಟಾಗಿದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ನನ್ನ ಜೊತೆ ಮಾತುಕತೆ ಕೂಡ ಮಾಡ್ಲಿಲ್ಲ ಅಂತಕ್ಕಂಥ ಬೇಸರವನ್ನು ಕೂಡ ಸದ್ಯ ಹೊರ ಹಾಕಿರುವಂತದ್ದು. ಶಾಸಕನಾಗಿಯೇ ನಾನು ಉಳಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಮುಂದುವರಿಯುತ್ತೇನೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಕೊಟ್ಟಿರುವಂತದ್ದು. ಚಂದ್ರಕಲಾ, ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತೀನಿ, ನನ್ನ ಮುಂದಿನ ನಿರ್ಧಾರವನ್ನು ಕೂಡ ತಿಳಿಸ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ, ಯಾವುದೇ ಕಾರಣಕ್ಕೂ ನಾನು ಸಚಿವನಾಗಿ ಮುಂದುವರಿಯಲ್ಲ ಅಂತಕ್ಕಂಥ ಮಾತುಗಳನ್ನು ಸದ್ಯ ರಾಮಲಿಂಗಾರೆಡ್ಡಿ ಅವರು ಕೂಡ ಬೇಸರದಿಂದ ನುಡಿದಿರುವಂತದ್ದು. ಚಂದ್ರಕಲಾ, ಈಗ ಒಂದು ಗಮನಿಸಬೇಕಾಗುತ್ತೆ ರೇಣುಕಾ, ಯಾಕೆ ಈ ಖಾತೆಗಾಗಿ ಕಿತ್ತಾಟ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಖಾತೆ ಸಿಕ್ಕರೆ ಸಾಕು, ಯಾವುದೋ ಒಂದು ಸಚಿವ ಸಂಪುಟ ಸ್ಥಾನ ಸಿಕ್ಕರೆ ಸಾಕು ಅಂತ ಎಷ್ಟೋ ನಾಯಕರು ಈಗಲೂ ಕೂಡ ಪಾಪ ಬಾಯಿ ಬಿಟ್ಕೊಂಡು ಕಾಯ್ತಿದ್ದಾರೆ. ಬಟ್ ಸಿಕ್ಕಿರೋ ಖಾತೆಗೆ ರಾಜೀನಾಮೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅಷ್ಟೇ ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರು ಪಾಪ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನಂದೇನು ಇದರಲ್ಲಿ ಪಾತ್ರ ಇಲ್ಲ, ಬಟ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಾತೆ ಬದಲಾವಣೆಗೆ ಒಪ್ಕೋತಾ ಇಲ್ಲ ಅಂತ ಹೇಳ್ತಾರೆ. ಏನಿದು ಆಕ್ಚುಲಿ ಅರ್ಥ ಆಗ್ತಾ ಇಲ್ಲ, ಯಾಕೆ ಅಂತ? ಎಷ್ಟು ಪ್ರಕಾರ ಖಂಡಿತವಾಗ್ಲೂ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಸದ್ಯ ಮುಂದಿನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ಬೆಂಗಳೂರು ಜಿಬಿಎ ಚುನಾವಣೆಗಳು ಕೂಡ ಬರ್ತಾ ಇರುವಂತದ್ದು. ಅವರು ಮೂಲತಃ ಬೆಂಗಳೂರಿನವರು ಆಗಿರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಬೇಕು, ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿದ್ರೆ ಜನಪರ ಸಂಪರ್ಕವು ಕೂಡ ನನಗೆ ಸುಲಭ ಆಗುತ್ತೆ. ಬೇರೆ ಜಿಲ್ಲೆಗೆ ಇರ್ಬೋದು, ಬೇರೆ ಕಡೆ ನನ್ಗೆ ಬೇರೆ ಖಾತೆಯನ್ನು ಕೊಟ್ರೆ ನಾನು ಬೆಂಗಳೂರಿನ ಜನರೊಟ್ಟಿಗೆ ಕೂಡಿ ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ, ಇಲ್ಲಿನ ಜನಕ್ಕೆ ನನ್ನ ಸೇವೆ ಸಿಗೋದು ಕಷ್ಟ ಆಗುತ್ತೆ ಅಂತಕ್ಕಂಥ ಅಸಮಾಧಾನ ಅವರಲ್ಲೂ ಕೂಡ ಇರುವಂತದ್ದು. ಪ್ರಮುಖವಾಗಿ ಏನು ಜಿಬಿಎ ಚುನಾವಣೆಗಳು ಕೂಡ ಮುಂದಿನ ದಿನಗಳಲ್ಲಿ ಎದುರಾಗ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ಬೆಂಗಳೂರಿನವರೇ ಒಬ್ಬ ನಾಯಕರಿಗೆ ಈ ರೀತಿಯಾದಂತಹ ಖಾತೆ ಸಿಕ್ಕರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕರೆ ನಾನು ಅತ್ಯುತ್ತಮವಾದ ಕೆಲಸವನ್ನು ಕೂಡ ಮಾಡ್ತೀನಿ ಅಂತಕ್ಕಂಥ
ಭರವಸೆಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಅವರು ಕೂಡ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಖಾತೆಯನ್ನು ನನಗೆ ಕೊಟ್ಟಿದ್ರೆ ಬೆಂಗಳೂರಲ್ಲಿ ನಾನು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೆ, ನನ್ನ ವರ್ಚಸ್ಸು ಕೂಡ ಹೆಚ್ಚಾಗ್ತಾ ಇತ್ತು ಅಂತೇಳಿ ಕೂಡ ಅವರು ಕೂಡ ಊಹಿಸಿರ್ಬೋದು. ಜೊತೆಗೆ ಅದನ್ನು ಹೊರತುಪಡಿಸಿದ್ರೆ ಮಗಳ ಒಂದು ರಾಜಕೀಯ ಭವಿಷ್ಯವನ್ನು ಕೂಡ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಗಮನಿಸಿರಬಹುದು ಚಂದ್ರಕಲಾ. ಯಾಕಂತಂದ್ರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಮತಗಳ ಅಂತರದಿಂದವೂ ಕೂಡ ಸೌಮ್ಯ ರೆಡ್ಡಿ ಅವರು ಕೂಡ ಸೋಲನ್ನು ಅನುಭವಿಸಿರುವಂತದ್ದು. ಹಾಗಾಗಿ ಮಗಳ ಒಂದು ರಾಜಕೀಯ ಜೀವನವನ್ನು ತಮ್ಮ ಮೂಲಕ ಕೊಡ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೂ ಕೂಡ ಬಂದಿರಬಹುದು, ಅದು ಕೂಡ ಇರಬಹುದು. ಜೊತೆಗೆ ಬೆಂಗಳೂರಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವೂ ಕೂಡ ಇರ್ಬೋದು. ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ಕೂಡ ಅವರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಅವರು ತಮಗೆ ಸಿಕ್ಕಂತಹ ಖಾತೆಯನ್ನು ನಿಭಾಯಿಸಬಹುದು, ಆದ್ರೆ ಅವರು ಕೊಟ್ಟಂತಹ ಕಾರಣಗಳು ಏನಿದೆ, ಈ ಹಿಂದೆಯೂ ಕೂಡ ನನಗೆ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಇರ್ಬೋದು, DK ಅವರು ಕೂಡ ಕರೆದು ನಿನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಕೊಡ್ತೀನಿ ಅಂತ ಹೇಳಿ ನನಗೆ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಆ ಭರವಸೆಯ ಮೂಲಕ ಪಕ್ಷವು ನನ್ನ ಹೊತ್ತಿಗೆ ನಡ್ಕೊಂಡಿಲ್ಲ ಅಂತಕ್ಕಂಥ ಅಸಮಾಧಾನ ಸದ್ಯ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಕಾಡ್ತಾ ಇರುವಂತದ್ದು. ಕೊಡ್ತೀನಿ ಅಂತೇಳಿ ಈ ರೀತಿಯಾಗಿ ಏಕಾಏಕಿ ಖಾತೆ ಬದಲಿಸಿರುವುದು ಅವ್ರಿಗೂ ಕೂಡ ಸಾಕಷ್ಟು ಅಸಮಾಧಾನ ಉಂಟಾಗಿದೆ. ಹಾಗಾಗಿ ನನಗೆ ನಿಮ್ಮ ಸಂಪುಟದಲ್ಲಿ ಖಾತೆಯೇ ಬೇಡ, ನಾನು ಶಾಸಕನಾಗಿಯೇ ಹೀಗೆ ಮುಂದುವರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಸದ್ಯ ಹೊರಹಾಕ್ತಾ ಇರುವಂತದ್ದು ಚಂದ್ರಕಲಾ. ಎಸ್, ಥ್ಯಾಂಕ್ ಯು ರೇಣುಕಾ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಇದೀಗ ಬೇಸರ ಆಗಿದೆ. ಕೊಚ್ಚೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂತಂದ್ರೆ ನನಗೆ ಅನಗತ್ಯ, ನಾನು ಶಾಸಕನಾಗಿಯೇ ಮುಂದುವರಿತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ತೊರೆಯೋದಿಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ನನ್ನ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ವಿನಃ ನನ್ನ ಶಾಸಕ ಸ್ಥಾನಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷದಿಂದ ನಾನು ಹೊರಗೋಗ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ನನಗಿದು ಬೇಸರವನ್ನ ತಂದೊಡ್ಡಿದೆ. ಯಾಕಂತಂದ್ರೆ ನೋಡಿ, 2 ಬಾರಿ 2023ರ ಚುನಾವಣೆ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯನವರ ಸಂಪುಟ ಸೇರಿದಂತಹ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿ ಆಯ್ಕೆಗೊಳ್ತಾರೆ, ಅಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಿಗೋದಿಲ್ಲ. ಈ ಬಾರಿನಾದ್ರೂ ಸಿಗುತ್ತೆ ಅನ್ಕೊಂಡಿದ್ರು, ಆದ್ರೆ ಸಿಗಲಿಲ್ಲ. ಹಾಗಾಗಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ.